ಬಾಸೋ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ವಿಡಿಯೋ ಹಾಕೋದು ಸ್ವಲ್ಪ ಡಿಲೇ ಆಯಿತು, ಅಡ್ಜಸ್ಟ್ ಮಾಡ್ಕೊಳ್ಳಿ ಮಗ. ಪ್ಲೇಯಿಂಗ್ 11 ಕಂಪ್ಯಾರಿಸನ್ನ ಮಾಡೋದಕ್ಕೆ ಹೋಗಲೇ ಇಲ್ಲ ನಾನು. RCB ವರ್ಸಸ್ CSK ಏನಕ್ಕೆ ವಿಡಿಯೋ, ಸಪ್ರೇಟ್ ವಿಡಿಯೋ, ಡೆಡಿಕೇಟೆಡ್ ವಿಡಿಯೋನ ಎಲ್ಲಿಂದ ಎಲ್ಲಿ ಕಂಪ್ಯಾರಿಸನ್ ಮಾಮ್. RCB ಎಲ್ಲಿ, CSK ಎಲ್ಲಿ ಕಂಪ್ಯಾರಿಸನ್ ಮಾಡೋಕ್ಕೂ ಸಹ ಆಗೋದಿಲ್ಲ. ಸೊ ಇವತ್ತು ಸಿಕ್ಕಾಪಟ್ಟೆ ಫೇವ್ರೇಟ್ಸ್ ಇರೋದು ಅದು RCBನೇ. ಅದು ಕ್ಲಿಯರ್ ಕಟ್ಟಾಗಿ ಎಲ್ಲರಿಗೂ ಕೂಡ ಗೊತ್ತು. ಏನು ಸ್ಪೆಷಲಾಗಿ ಏನು ಹೇಳಬೇಕಾಗಿಲ್ಲ. ಈ ಟೀಮ್ ಸ್ಟ್ರಾಂಗು, ಈ ಟೀಮ್ ವೀಕು ಅಂತ ಹೇಳೋ ಹಾಗೇನೇ ಇಲ್ಲ. ಅಲ್ಲಿ CSK ವೀಕಾಗಿ ಕಾಣಿಸ್ತಾ ಇದೆ, RCB ಎಕ್ಸ್ಟ್ರಾಡರಿಯಾಗಿ ಕಾಣಿಸ್ದೆ. ಮೊದಲನೇ ಮ್ಯಾಚ್ನಾಗ ಗೆದ್ಬಿಟ್ಟು ಎರಡಕ್ಕೆ ಸೋತ್ಬಿಟ್ಟು ಬರ್ತಾ ಇರೋಂಥ CSK ಒನ್ ಸೈಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಒಂದು ಪರವಾಗಿಲ್ಲ, ಒಂದು ರೇಂಜಿಗೆ ಆಡ್ಬಿಟ್ಟು ಲಾಸ್ಟ್ ಮ್ಯಾಚು ಒಂದು ರೇಂಜಿಗೆ ಆಡ್ಬಿಟ್ಟು 200ನ ಹೊಡೆದು ಬರ್ತಾ ಇದ್ದಾರೆ. ಸೊ ಹೋಪ್ಸ್ ಇರ್ಬೋದು CSK ಫ್ಯಾನ್ಸ್ಗಳಿಗೆಲ್ಲ, ಏನಾದರೂ ಮಾಡ್ಬೋದೇನೋ ಅಂತ. ಫಸ್ಟ್ ಮ್ಯಾಚ್ ಬಗ್ಗೆ ಮಾತಾಡೋಣ. ಇವತ್ತು ಡಬಲ್ ಹೆಡರ್ ನಡೀತಾ ಇರೋದು. ಸನ್ರೈಸರ್ಸ್ ಹೈದರಾಬಾದ್ ಅಪ್ ಅಗೇನ್ಸ್ಟ್ ಲಕ್ನೋ ಸೂಪರ್ ಜೈಂಟ್ಸ್. ಅದು ನಡೀತಾ ಇರೋದು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ. ಸನ್ರೈಸರ್ಸ್ ಅವರ ಹೋಮ್ ಮೆನ್ಯೂಲಿ, ಗೊತ್ತಿರೋದೇ ಸನ್ರೈಸರ್ಸು ಅವರ ಹೋಮ್ ಮೆನ್ಯೂಲಿ ಅದ್ದೂರಿಯಾಗಿ ಸ್ವಾಗತ ಮಾಡ್ತಾರೆ ಎಲ್ಲ ಅಪೋನೆಂಟ್ಗಳಿಗೆ ಅಂತ. ಆ್ಯಂಡ್ ಸಖತ್ತಾಗಿ ಸ್ಟ್ಯಾಟ್ಸ್ನ ಕೂಡ ರಾಜೀವ್ ಗಾಂಧಿ ಸ್ಟೇಡಿಯಮಲ್ಲಿ ಸನ್ರೈಸರ್ಸು ಮೇಂಟೈನ್ ಮಾಡಿದ್ದಾರೆ. ಸೊ ಈ ಒಂದು ಸ್ಟೇಡಿಯಂ ವಿಚಾರಕ್ಕೆ ಬಂತು ಅಂದರೆ ಆ್ಯಾವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಇದೆ 190. ಸೊ ಬ್ಯಾಟಿಂಗ್ ಪ್ಯಾರಡೈಸ್ ಅಂತಲೇ ಅನ್ಕೊಬೋದು. ಅದ್ದೂರಿಯಾಗಿ ಸ್ಕೋರ್ಗಳನ್ನ ಇವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು. ಮೊದಲನೇ ಮ್ಯಾಚಲ್ಲೇ ಮಧ್ಯಾಹ್ನದ ಮ್ಯಾಚ್ ಆಗಿರೋದ್ರಿಂದ ಏನು ಡ್ಯೂ ಫ್ಯಾಕ್ಟರ್ ಏನು ಎಫೆಕ್ಟ್ ಆಗದೇ ಇರೋದ್ರಿಂದ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರು ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಟಾಸ್ ಗೆದ್ದವರು ಬೌಲಿಂಗ್ ಬೇಕಾದ್ರೂ ಮಾಡ್ಬೋದು ಅಥವಾ ಬ್ಯಾಟಿಂಗ್ ಬೇಕಾದ್ರೂ ಮಾಡ್ಬೋದು. ನೋಡ್ರಪ್ಪ, ನೀನು ಹೆಂಗೆ ಚಾಲೆಂಜ್ ತೊಗೊಂಡ್ರು ಅವರು ಈವ್ನಿಂಗ್ ಮ್ಯಾಚಲ್ಲೇ ಬ್ಯಾಟಿಂಗ್ ಮಾಡಿಬಿಟ್ರು, ಟಾಸ್ ಗೆದ್ಬಿಟ್ಟು ಎಲ್ಲರಿಗೂ ಸೈಕ್ ಮಾಡಿಬಿಟ್ರು, ಎಲ್ಲರಿಗೂ ಸ್ಟನ್ ಮಾಡಿಬಿಟ್ರು. ಯಾರು ಪರಾಗೋರು ನಾವು ಹಿಂಗೂ ಮಾಡಿ ಗೆಲ್ತೀವಿ ಅಂತ. ಸೊ ಇವ್ರು ಯಾಕೆ ಮಾಡಬಾರ್ದು, ಬ್ಯಾಟಿಂಗ್ ಯಾಕೆ ಮಾಡಬಾರ್ದು ಮಧ್ಯಾಹ್ನದ ಮ್ಯಾಚಲ್ಲಿ? ಡ್ಯೂ ಫ್ಯಾಕ್ಟ್ರಿ ಏನೂ ಇರೋದಿಲ್ಲ. ಸೊ ಅವರವರ ಅಗತ್ಯತೆಗೆ ತಕ್ಕಂತೆ ಮಾಡ್ತಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಪಿಚ್ ಬಿಹೇವಿಯರ್ ಬಂದ್ಬಿಟ್ಟು ಫ್ಲಾಟ್ ಟ್ರ್ಯಾಕ್ ಹೋಗೋರು ಸಾಕಾಗಿರುತ್ತೆ ಬ್ಯಾಟಿಂಗ್ ಆಡೋದಕ್ಕೆ. ಆ್ಯಂಡ್ ಒಬ್ಬಿಯಸ್ಲಿ ಟಾಸ್ ಗೆದ್ದವ್ರು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋಂಥ ಚಾನ್ಸ್ ಇರುತ್ತೆ. ಆ್ಯಂಡ್ 50% ರೈನ್ ಪಾಸಿಬಿಲಿಟಿ, ಲೈಟ್ ರೈನ್ ಎಕ್ಸ್ಪೆಕ್ಟೇಷನ್ ಇದ್ದೈತೆ. ಸೊ ನೋಡೋಣ, ಇನ್ ಕೇಸ್ ಅನ್ನೋ ಬಂತು ಅಂದರೆ 50% ಬಂದರೂ ಬರ್ಬೋದು, ಇಲ್ಲ ಅಂತಂದ್ರೂ ಇಲ್ಲ. ಸೊ ಇಲ್ಲಿ ಓವರಾಲ್ ಹೆಡ್ ಟು ಹೆಡ್ ಸ್ಟಾಟ್ಸ್ ಅಂತ ಬಂದಾಗ ಆಗಿರುವಂಥ 6 ಮ್ಯಾಚಲ್ಲಿ 4 ಮ್ಯಾಚ್ನಾಗ ಗೆದ್ದಿದ್ರು LSG ಅವರು, 2 ಮ್ಯಾಚ್ನಾಗ ಗೆದ್ದಿರೋದು ಸನ್ರೈಸರ್ಸ್ ಹೈದರಾಬಾದ್ ಅವರು. ಇಲ್ಲಿ ಹೈದರಾಬಾದಲ್ಲಿ 2 ಮ್ಯಾಚ್ ಆಗಿದೆ. ಅದರಲ್ಲಿ 1 ಮ್ಯಾಚ್ನಾಗ ಗೆದ್ದಿರೋದು ಇವರು, 1 ಮ್ಯಾಚ್ನಾಗ ಗೆದ್ದಿರೋದು ಅವರು. ಸೊ 1 ಮ್ಯಾಚು ಟೈ ಕೂಡ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಸನ್ರೈಸರ್ಸ್ ಹೈದರಾಬಾದ್ ಅವರು RCB ಮೇಲೆ ಸೋತು ಮತ್ತೆ ಗೆದ್ದು ಬರ್ತಾ ಇದ್ದಾರೆ. ಇವರು ಸೋತ್ಬಿಟ್ಟು ಬರ್ತಾ ಇದ್ದಾರೆ. LSG 1ನೇ ಮ್ಯಾಚ್ ಆಡಿರೋದು. LSG ಡಬ್ಬಾ ಥರ ಆಡಿದ್ರು. ಅವರ ಒಂದು ಎಕ್ಸ್ಪೆಕ್ಟೇಷನ್ ಇದ್ದಿದ್ದೇನೋ ಆಗಿದ್ದೇನೋ, ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗೋಗ್ಬಿಡ್ತು LSG ಅವರಿಗೆ. ಸೊ ಅದೇ ಮೇಯ್ನ್ ಹೊಡೆತಾ ಬಿದ್ದಿದ್ದು. ರಿಷಬ್ ಪಂತ್ ಇಲ್ಲಿ ಈ ಮ್ಯಾಚಲ್ಲೂ ಕೂಡ ಓಪನ್ ಮಾಡ್ತಾರೆ ಚಾಲೆಂಜ್ ತೊಗೊಂಡು, ಅಥವಾ ಮಿಡ್ ಆರ್ಡರಲ್ಲಿ ಬರ್ತಾರಾ ಅನ್ನೋದು ಒಂದು ಕ್ವಶನ್ ಇನ್ನಾಗಿ ಕಾಡ್ತಾ ಇದೆ. ಬೌಲಿಂಗಲ್ಲಿ ಪರವಾಗಿಲ್ಲ, LSG ಇದು ಚೆನ್ನಾಗೇ ಇದೆ. ಇವ್ರಿಗೆ ಕಂಪೇರ್ ಮಾಡ್ತಾನೆ, ಆನ್ ಪೇಪರ್ ಕಂಪೇರ್ ಮಾಡ್ತಾನೆ. ಬಟ್ SRH ಅವರ ಬೌಲಿಂಗ್ ಯೂನಿಟು ಲಾಸ್ಟ್ ಮ್ಯಾಚು ಅದ್ದೂರಿಯಾಗಿ ಆಡ್ಬಿಟ್ರು ಗುರು. ಫಸ್ಟ್ ಮ್ಯಾಚ್ ನೋಡ್ತು ಅಂದರೆ ಡುಬಾಕ್ ಥರ ಆಡ್ಬಿಟ್ಟಿದ್ರು. ಸೆಕೆಂಡ್ ಮ್ಯಾಚ್ ನೋಡ್ತು ಅಂದರೆ ಅದ್ದೂರಿಯಾಗಿ ಆಡ್ಬಿಟ್ರು. ನಿತೀಶ್ ಕುಮಾರ್ ರೆಡಿನೇ 2 ವಿಕೆಟ್ನ ಎತ್ಬಿಟ್ರು. ಸೊ ಸೈಕ್ ಬೌಲಿಂಗ್ ಯೂನಿಟ್ ಥರ ಕಾಣಿಸ್ತಾ ಇದೆ ಇವಾಗ SRH ಅವ್ರದ್ದು. ಲಾಸ್ಟ್ ಮ್ಯಾಚ್ ಅಂತೂ ಕನ್ವಿನ್ಸಿಂಗ್ ಆಗಿದ್ರು SRH ಅವರು. ಸೊ ಅದರಿಂದ ಎಕ್ಸ್ಪೆಕ್ಟೇಷನ್ ಅಂತೂ ಖಂಡಿತ ಇರುತ್ತೆ ಇವರ ಹೋಮಲ್ಲಿ SRH ಯಾಕೆ ಡಾಮಿನೇಟ್ ಮಾಡಬಹುದು ಅಂತ. ಸೊ ಇನ್ ಕೇಸ್ ಏನಾದರೂ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್, ಇಶಾನ್ ಕಿಶನ್ 3 ಜನ ಮಿಂಚ್ತು ಅಂತ ಅಂದರೆ ಬ್ಯಾಟಿಂಗ್ ಯೂನಿಟ್ ಸಖತ್ತಾಗಿದೆ SRH ಇವರಿಗೆ ಕಂಪೇರ್ ಮಾಡ್ಕೊಂಡ್ರೆ. ನಿಕ್ಕಿ ಪಿ ಲಾಸ್ಟ್ ಮ್ಯಾಚು ಡಿಸೀವ್ ಆಗೋಗ್ಬಿಟ್ಟಿದ್ರು, ಬೋರ್ಡ್ ಗಿಲ್ಡ್ ಆಗೋಗ್ಬಿಟ್ಟಿದ್ರು. ಬಟ್ ಈ ಮ್ಯಾಚು ಏನು ಮಾಡ್ತಾರೆ, ಆಡನ್ ಮಾರ್ಕ್ರಮ್, ಮಿಚಿಲ್ ಮಾರ್ಷಲ್ ಜೊತೆಗೆ ರಿಷಬ್ ಪಂತ್, ಇವ್ರದ್ದು ಕೂಡ ಟಾಪ್ 4 ಟಾಪ್ 5 ಏನಿದೆ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಕಾಣಿಸ್ತಾ ಇದೆ. ಆ್ಯಂಡ್ ಬೌಲಿಂಗು ಕೂಡ ಸಖತ್ತಾಗೇ ಕಾಣಿಸ್ತಾ ಇದೆ. ಬೌಲಿಂಗ್ ಏನಿರೋದು ಕಳಪೆ ಆಗೇನಿಲ್ಲ. ಸೊ ಆಲ್ ಓವರ್ ನೋಡ್ತು ಅಂದರೆ ನನ್ನ ಪ್ರಕಾರ ಇವತ್ತು ಈ ಒಂದು ಮ್ಯಾಚ್ ಪ್ರಿಡಿಕ್ಷನ್ ವಿಚಾರಕ್ಕೆ ಬಂತು ಅಂದರೆ ಸನ್ರೈಸ್ ಹೈದರಾಬಾದ್ ಅವರು ಒಂದು ಸ್ವಲ್ಪ ಮಟ್ಟಿಗೆ ಸ್ಲೈಟ್ ಎಡ್ಜ್ ತೊಗೊತಾರೆ. ಬಟ್ ಲಕ್ನೋ ಸೂಪರ್ ಜೈಂಟ್ಸು ಡಬ್ಬಾ ಥರ ಕಾಣಿಸ್ತಿದೆ. ಅವರು ಸೋತೋಗ್ಬಿಡ್ತಾರೆ 100% ಅಂತ ಹೇಳೋಕ್ಕಾಗೋದಿಲ್ಲ. 50-50 ಇದೆ ಈ ಒಂದು ಗೇಮು. ಲಕ್ನೋ ಸೂಪರ್ ಜೈಂಟ್ಸ್ ನಾವು ಫಸ್ಟ್ ಮ್ಯಾಚು ಅಪ್ಪಿ ಸೋತಿರ್ಬೋದು, ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗ್ಬಿಟ್ಟು ಸೋತಿರ್ಬೋದು. ಬಟ್ ಅವ್ರ ಹತ್ರ ಖಂಡಿತ ಗೆಲ್ಲೋ ಅಂತ ಎಲ್ಲ ಅಬಿಲಿಟಿ, ಅರ್ಹತೆ ಎಲ್ಲನೂ ಕೂಡ ಇದೆ. ಸೊ 50-50 ಮ್ಯಾಚ್ ಇದು, ನೋಡೋಣ ಅದೇನಾಗುತ್ತೆ ಅಂತ. ಬಟ್ ಸನ್ರೈಸ್ ಹೈದರಾಬಾದ್ ಜೊತೆಗೆ ನಾನು ಹೋಗ್ತೀನಿ, ಯಾಕಂದರೆ ಅವರ ಹೋಮ್ ವೆನ್ಯೂ ಆಗಿರೋದ್ರಿಂದ. ಸೊ ಬಂದ್ಬಿಡೋಣ ನಮ್ಮ ಮ್ಯಾಚಿಗೆ. CSK ವರ್ಸಸ್ RCB ವರ್ಸಸ್ CSK ಚಿನ್ನಸ್ವಾಮಿ ಐಕಾನಿಕ್ ವೆನ್ಯೂಲ್ ಆಗ್ತಿರುವಂಥ ಮ್ಯಾಚು. ಗೊತ್ತಿರೋದೇ ಚಿಕ್ಕ ಸ್ಟೇಡಿಯಮ್ಮು, ಒನ್ ಆಫ್ ದ ಶಾರ್ಟೆಸ್ಟ್ ಸ್ಟೇಡಿಯಂ ಅಂತ ಹೇಳಬೇಕು ಇಂಡಿಯಾದಲ್ಲಿರೋವಂಥದ್ರಲ್ಲಿ. ಆಸೆ ಪಡ್ತಾರೆ ಬ್ಯಾಟರ್ಸ್ಗಳು ಚಿನ್ನಸ್ವಾಮಿಲಿ ಆಡೋದಕ್ಕೆ. ಸೊ ಈ ಸೀಸನ್ ನೋಡಿದಿರ ಅಂತಂದರೆ ನಾವು ಅಂದ್ಕೊಂಡಿದ್ದು ಅಂಥ ಹೆವಿ ಹೈ ಸ್ಕೋರಿಂಗ್, ಏನೋ ಒಂದು 250 ಹೊರಟೋಗ್ಬಿಡೋದು ಫಸ್ಟ್ ಮ್ಯಾಚ್ ಅಂತ ಅಂದ್ಕೊಂಡಿದ್ವಿ. ಬಟ್ ಆ ರೇಂಜ್ಗೆಲ್ಲ ಹೋಗಲಿಲ್ಲ. ಬಟ್ ಹೈ ಸ್ಕೋರಿಂಗ್ ಏನಾಗಿತ್ತು, 200 ಕ್ಲಾಕ್ ಆಗಿತ್ತು. ಚಿನ್ನಸ್ವಾಮಿಲಿ 200 ಇದೆಲ್ಲ ಮಿನಿಮಮ್ಮು ಹೊಡಿಲೇಬೇಕು. ಫಸ್ಟ್ ಬ್ಯಾಟಿಂಗ್ ಆಡ್ತಾರೋ, ಸೆಕೆಂಡ್ ಬ್ಯಾಟಿಂಗ್ ಆಡ್ತಾರೋ, 200 ಇದು ಮಿನಿಮಮ್ಮು. ಸೊ ಇನ್ ಕೇಸ್ ಏನಾದ್ರು ಇಲ್ಲಿ ಟಾಸ್ ಗೆದ್ರೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಗುರು. ಬೇಸಿಕಲಿ ಟಾಸ್ ಗೆದ್ರೆ ಆಲ್ಮೋಸ್ಟ್ ಮ್ಯಾಚ್ ಗೆಲ್ಲುವಂಥ ಎಲ್ಲ ಪಾಸಿಬಿಲಿಟಿ ಇರುತ್ತೆ. ಇನ್ನು RCB ವರ್ಸಸ್ CSK ಅಂತ ಬಂದಾಗ
ಹೈಟೋಡ್ ಸ್ಟಾಟ್ಸ್ ತೊಗೊಂಡು ನೋಡ್ತಂದ್ರೆ 21 ಮ್ಯಾಚ್ನ CSK ಅವ್ರು ಗೆದ್ದಿದ್ದಾರೆ, 13 ಮ್ಯಾಚ್ನ ನಮ್ಮ RCB ಅವ್ರು ಗೆದ್ದಿದ್ದಾರೆ. ರೀಸೆಂಟಾಗಿ ನೋಡ್ತು ಅಂತಂದರೆ ಲಾಸ್ಟ್ ಸೀಸನ್ 2 ಮ್ಯಾಚ್ನು ಕೂಡ ನಮ್ಮ RCBನೇ ಗೆದ್ದಿದ್ದಾರೆ. ಅದ್ರ ಲಾಸ್ಟ್ ಸೀಸನ್ ಕೂಡ ನಮ್ಮ RCBನೇ ಗೆದ್ದಿದ್ದಾರೆ. ಸಖತ್ತಾಗಿ ಆಗ್ಬಿಟ್ಟು ಇಕ್ಕಿದ್ರಲ್ಲಪ್ಪ ಗೂಟನ, ಇವರಿಗೆ ಕ್ವಾಲಿಫೈ ಆಗೋದಕ್ಕೆ ಬಿಟ್ಟಿರಲಿಲ್ಲ ಎಲಿಮಿನೇಟರ್ಗೆ, ಓಡಿಸ್ಬಿಟ್ಟಿದ್ವಿ ಹಿಂಗೇನೆ. ಸೊ ಕಂಟಿನ್ಯೂಸ್ ಆಗಿ ಹ್ಯಾಟ್ರಿಕ್ ಆಗಿ 3 ಮ್ಯಾಚ್ ಗೆದ್ದಿರ ಅಂತ ಹೇಳಬೇಕು. ಸೊ ಇವರ ಒಂದು ಕೊಲಾಪ್ಸು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತಂದರೆ, ಇವರ ಬ್ಯಾಡ್ ಟೈಮ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ ಅದು 2025 ಅಲ್ಲ 24 ಸ್ಟಾರ್ಟ್ ಆಗಿ ಹೋಗ್ಬಿಡ್ತು. ಯಾವಾಗ RCBಗೆ ಹ್ಯಾಂಡ್ ಶೇಕ್ ಕೊಡ್ದಂಗೆ ಹೋದವರು ಚಿನ್ನಸ್ವಾಮಿಲೆ ಅಂತ ಕಾಣಿಸ್ತದೆ ಆಗಿದ್ದು. ಹೌದು, ಚಿನ್ನಸ್ವಾಮಿಲೇ ಹ್ಯಾಂಡ್ ಶೇಕ್ ಕೊಡ್ದಂಗೆ ಹೋದ್ರಲ್ಲ, ಇವ್ರಿಗೆ ಹುರ್ಕೊಂಡು ಹೊರಟೋಗ್ಬಿಟ್ರಲ್ಲ, ಎಲಿಮಿನೇಟ್ರಿಗೆ ಕ್ವಾಲಿಫೈ ಆಗೋಕ್ಕಾಗಿಲ್ಲ ಅಂತ. ಸೊ ಅಲ್ಲಿಂದನೇ ಒಂದು ಬ್ಯಾಡ್ ಫೇಸು ಸಿಕ್ಕಾಪಟ್ಟೆ ಹೆವಿಯಾಗಿ ಸ್ಟಾರ್ಟ್ ಆಗಿ ಹೋಗ್ಬಿಡ್ತು. ಸೊ ಲಾಸ್ಟ್ ಸೀಸನ್ ಅಂತೂ ತೀರಾ ವರ್ಷಾಗಿ ಆಡಿದ್ರು. 2 ಮ್ಯಾಚ್ ಕೂಡ ನಾಯಿಗೆ ಚಚ್ದಂಗೆ ಚಚ್ಚಾಕ್ಬಿಟ್ಟಿದ್ರು. ರೊಮ್ಯಾರಿಯೋ ಶೆಫರ್ಡು ಯಾರು ತಾನೇ ಮರೆಯೋಕ್ಕಾಗತ್ತೆ, ಅಲ್ಲಿ ನಿದ್ದೆಲ್ಲೂ ಕಾಡ್ತಾರೆ CSK ಫ್ಯಾನ್ಸ್ಗೆ ರೊಮ್ಯಾರಿಯೋ ಶೆಫರ್ಡು, ಆ ಥರ ಚಚ್ಚಿ ಕೆಡವಾಕ್ಬಿಟ್ಟಿದ್ರು. ಸೊ ಈ ಮ್ಯಾಚನ್ನು ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಖಂಡಿತ ಇದೆ. RCB ಅಭಿಮಾನಿಗಳಿಗೆ ಮಾತ್ರ ಅಂತಲ್ಲ, ಎಲ್ಲರಿಗೂ ಇರೋವಂಥ ಎಕ್ಸ್ಪೆಕ್ಟೇಷನ್ ಇದೆ ಇವತ್ತು RCB ಗೆಲ್ಲುತ್ತೆ, 1-sided ಮ್ಯಾಚ್ ಆಗುತ್ತೆ ಅಂತ. ಯಾಕೆ ಅಂತಂದರೆ ಎಕ್ಸ್ಪೆಕ್ಟೇಷನ್ ಅಂತ ವಿಪರೀತವಾಗಿಲ್ಲ. ಇವತ್ತು CSK ಗೆಲ್ತು ಅನ್ನೋದು ಶಾಕಿಂಗ್ ಆಗಿರುತ್ತೆ, RCB ಗೆಲ್ತು ಅನ್ನೋ ಏನು ಶಾಕಿಂಗ್ ಆಗಿರೋದಿಲ್ಲ. ಯಾಕಂದರೆ ರೀಸೆಂಟ್ ಸ್ಟ್ಯಾಟ್ಸನ್ನು RCB ಪರವಾಗೇನಿದೆ, ಹಿಸ್ಟಾರಿಕ್ ಸ್ಟ್ಯಾಟ್ಸ್ ಬಿಟ್ಟಾಕಿ ರೀಸೆಂಟ್ ಸ್ಟ್ಯಾಟ್ಸು RCB ಪರವಾಗೇನಿದೆ. ಯಾಕಂದರೆ ಲಾಸ್ಟ್ ಟೈಮ್ ಆಡಿರೋಂಥ ಟೀಮನ್ನೇ ಈ ಟೈಮನ್ನು ಕೂಡ ಆಲ್ಮೋಸ್ಟ್ ಆಡ್ತಾ ಇರೋಂಥದ್ದು. ಸೊ ಕೋರ್ ಟೀಮ್ನ RCB ಮೇಂಟೈನ್ ಮಾಡಿತ್ತು. ಇನ್ನು CSK ಅವ್ರದೇ ಒಂಥರ ಸಿಕ್ಕಾಪಟ್ಟೆ ಆಲ್ಟರ್ ಆಗಿ ಹೋಗ್ಬಿಟ್ಟಿದೆ ಟೀಮು ಲಾಸ್ಟ್ ಟೈಮ್ಗೆ ಕಂಪೇರ್ ಮಾಡ್ತು ಅಂದರೆ. ಇವತ್ತು MS ಧೋನಿ ಆಡ್ತಾರಾ, ಡೆವಾಲ್ಡ್ ಬ್ರೇವಿಸ್ ಆಡ್ತಾರಾ ಅಂತಂದರೆ ಯಾವುದೇ ಅಪ್ಡೇಟ್ ಇಲ್ಲ. MS ಧೋನಿ ಆಡ್ತಾರೆ ಅಂತ ಆ್ಯಂಡ್ ಡೆವಾಲ್ಡ್ ಬ್ರೇವಿಸು ಕೂಡ ಆಡ್ತಾರೆ ಅಂತ. ಸೊ 11ನೇ ತಾರೀಕು ಆಡುವಂಥ ಚಾನ್ಸ್ ಇದೆ ಡೆವಾಲ್ಡ್ ಬ್ರೇವಿಸ್ ಅಂತ, ಅಂದರೆ ನೆಕ್ಸ್ಟ್ ಮ್ಯಾಚ್ ಆಡುವಂಥ ಚಾನ್ಸ್ ಇದೆ ಅಂತ ಅಪ್ಡೇಟು ಬರ್ತಾ ಇದೆ. MS ಧೋನಿ ಕ್ಲಾರಿಟಿ ಇಲ್ಲ, ಅವ್ರು ಆಡ್ತಾರೆ ಆಡೋದಿಲ್ವ ಅಂತ. ಸೊ ಆದ್ದರಿಂದ ನಾವು ಲಾಸ್ಟ್ ಮ್ಯಾಚ್ ಏನು ಇವರು ಟೀಮ್ ಮೇಂಟೈನ್ ಮಾಡಿದ್ರು ಅದೇ ಟೀಮ್ನ ಇಟ್ಕೊಂಡು ನಾವು ಇಲ್ಲಿ ಕಂಪ್ಯಾರಿಸನ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ವಿರಾಟ್ ಕೊಹ್ಲಿ ವಿಚಾರಕ್ಕೆ ಬಂತು ಅಂದರೆ 69-39 ಬಾಲಲ್ಲಿ ಹೊಡೆದಿದ್ದಾರೆ ಸೀಸನ್ ಓಪನರ್ ಮ್ಯಾಚಲ್ಲಿ. ಸೊ ಅದರಿಂದ ಎಕ್ಸ್ಪೆಕ್ಟೇಷನ್ ಇರುತ್ತೆ. ದೇವದತ್ ಪಡಿಕ್ಕಲ್ ಕೂಡ ಮಸ್ತಾಗಿ ಆಡಿದ್ದಾರೆ, ಜೇಕಬ್ ಡಫಿ ಕೂಡ ಮಸ್ತಾಗಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಜಾಶ್ ಹೈಸಲ್ವುಡ್ ವಿಚಾರಕ್ಕೆ ಬಂತು ಅಂದರೆ ಅವ್ರು ಈ ಮ್ಯಾಚ್ ಆಡದೇ ಇದ್ದರೆ ಒಳ್ಳೇದು ಅಂತ ಹೇಳ್ತೀನಿ. ನೆಕ್ಸ್ಟ್ ಮ್ಯಾಚ್ ಬೇಕಾದ್ರೆ ಬರಲಿ, ಜೇಕಬ್ ಡಫಿ ಇನ್ನೂ ಒಂದು ಮ್ಯಾಚ್ ಆಪರ್ಚುನಿಟಿ ಕೊಡಲಿ, ಅವ್ರು ಪ್ರೂವ್ ಮಾಡ್ಕೊಳ್ಳಿ ಅಂತ. ಯಾಕಂದರೆ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು ಲಾಸ್ಟ್ ಮ್ಯಾಚು. ಋತುರಾಜ್ ಗಾಯಕ್ವಾಡ್ ಲೀಡಿಂಗ್ ರನ್ ಸ್ಕೋರ್ ಕೂಡ ಆಗಿದ್ದಾರೆ. ಅವ್ರು ಡುಬಾಕಾಗಿ ಪರ್ಫಾರ್ಮ್ ಮಾಡ್ತಿದ್ರು ಕೂಡ, ಅದೇ ಅವ್ರ ಟೀಮು ಏನು ಅಲ್ಪ ಸ್ವಲ್ಪ ರನ್ ಹೊಡೆದ್ರೆ. ಸಂಜು ಸ್ಯಾಮ್ಸನ್ನು ನಾನು ಯಾವಾಗಲೂ ಹೇಳೋವಾಗೇ, ಸಂಜು ಸ್ಯಾಮ್ಸನ್ ರನ್ಸ್ನ ಹೊಡಿತು ಅಂತಂದರೆ ಇವ್ರು ಗೆಲ್ಲುವಂಥ ಪಾಸಿಬಿಲಿಟಿ ಇರುತ್ತೆ. ಸಂಜು ಸ್ಯಾಮ್ಸನ್ನು 6 ರನ್ನು 7 ರನ್ನು ಈ ಥರ ಎಲ್ಲ ಔಟ್ ಆಯಿತು ಅಂತಂದರೆ, ಕೊಲಾಪ್ಸ್ ಆಯಿತು ಅಂದರೆ, ಮತ್ತೇನಾದ್ರು ಹೋಯ್ತು ಅಂದರೆ, ಹ್ಯಾಟ್ರಿಕ್ ಮ್ಯಾಚ್ನಾದ್ರು ಹೋಯ್ತು ಅಂತಂದರೆ ಖಂಡಿತ ಬಿಗ್ ಥಿಂಗ್ ಟು ವರಿ ಆಗೋಗ್ಬಿಡುತ್ತೆ. ತಲೆ ತೆಗೆಸ್ಕೊಂಡು ಹಿಂಗೆ ಹೋಯ್ತು ಅಂತಂದರೆ ಸಂಜು ಸ್ಯಾಮ್ಸನ್ನು ಇವರು ಹಂಗೆ ತಲೆ ತೆಗೆಸ್ಕೊಂಡು ನಿಂತ್ಕೊಬೇಕಾಗ್ತದೆ. ಯಾಕೆಂದರೆ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಇರೋದು ಇಲ್ಲಿ ಸಂಜು ಸ್ಯಾಮ್ಸನ್ ಮೇಲೆ. ಋತುರಾಜ್ ಗಾಯಕ್ವಾಡ್ ಮೇಲೆ ಅಷ್ಟು ಎಕ್ಸ್ಪೆಕ್ಟೇಷನ್ ಇಲ್ಲ, ಅಂಥ ಹೆವಿ ಸ್ಕೋರ್ ಮಾಡ್ತಾನೆ ಎಕ್ಸ್ಪೆಕ್ಟೇಷನ್ ಇಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಯಾರ್ಯಾರನ್ನೋ ಹಾಕೊಂಡ್ಬಿಟ್ಟಿದ್ರಲ್ಲಪ್ಪ ಇವರು ಹೊಸ ಪ್ಲೇಯರ್ಸ್ಗಳನ್ನೆಲ್ಲ. ನಾನು ಕಂಪ್ಯಾರಿಸನೇ ಮಾಡೋಕ್ಕೆ ಹೋಗಲ್ಲ RCB ಪ್ಲೇಯಿಂಗ್ ಲೆವೆನ್ನು ಜೊತೆಗೆ ಇವ್ರು ಪ್ಲೇಯಿಂಗ್ ಲೆವೆನ್ ಇಟ್ಕೊಂಡು ಇವ್ರು ಸ್ಟ್ರಾಂಗ್ ಇದೆ ಇವ್ರು ವೀಕ್ ಇದೆ ಅಂತ. ಯಾಕಂದರೆ ಕ್ಲಿಯರ್ ಕಟ್ಟಾಗಿ ಗೊತ್ತು RCB ಪ್ಲೇಯಿಂಗ್ ಲೆವೆನ್ ಸಿಕ್ಕಾಪಟ್ಟೆ ಫಾರ್ ಬೆಟರು, ಫಾರ್ ಸ್ಟ್ರಾಂಗ್ ಆಗಿದೆ ಅಂತ. ಸಂಜು ಸ್ಯಾಮ್ಸನ್, ಋತುರಾಜ್ ಗಾಯಕ್ವಾಡ್, ಆಯುಷ್ ಮಾತ್ರ ಲಾಸ್ಟ್ ಮ್ಯಾಚ್ ಸಗದಾಗಿ ಕಾಣಿಸ್ಕೊಂಡ್ರು. ಆ್ಯಂಡ್ ಸರ್ಫರಾಜ್ ಖಾನು ಸ್ವಲ್ಪ ಅಗ್ರೆಸಿವ್ ಆಗಿ ಆಡ್ತಾರೆ, ಆಡೋಷ್ಟು ಟೈಮ್ ಅಗ್ರೆಸಿವ್ ಆಗಿ ಆಡಿದ್ರು ಲಾಸ್ಟ್ ಮ್ಯಾಚು. ಶಿವಮ್ ದುಬೆ ಥ್ರೆಟ್ ಆಗ್ಬೋದು ನಮ್ಮ RCBಗೆ ನನ್ನ ಪ್ರಕಾರ. ಯಾಕಂದರೆ ಸುಮಾರು ಸಲ ಕೊಟ್ಟಿದ್ದಾರೆ ಶಿವಮ್ ದುಬೆ RCBಗೆ. ಸೊ ಅದರಿಂದ ಈ ಮ್ಯಾಚನ್ನು ಕೂಡ ಎಫೆಕ್ಟಿವ್ ಆಗಿ ಕಾಣಿಸ್ಕೊಬೋದು ಅಂತ ಅನ್ನಿಸಿದೆ. ಕಾರ್ತಿಕ್ ಶರ್ಮಾ ಅಷ್ಟು ಎಕ್ಸ್ಪೆಕ್ಟೇಷನ್ ಇಲ್ಲ, ಯಾಕಂದರೆ 2 ಮ್ಯಾಚು ಫ್ಲಾಪ್ ಆಗಿದ್ದಾರೆ. ಪ್ರಶಾಂತ್ ಬೇರೆ ಎಕ್ಸ್ಪೆಕ್ಟೇಷನ್ ಇಲ್ಲ, ಲಾಸ್ಟ್ ಮ್ಯಾಚ್ ಏನು ನೋಡೋಕ್ಕಾಗಿಲ್ಲ. ಈ ಕಡೆಯಿಂದ ನೂರ್ ಅಹಮದ್ ಗೇಮ್ ಚೇಂಜರ್ ಆಗ್ತಾರೆ ಅಂತ ನನಗೇನೋ ಅನ್ನಿಸ್ತಾ ಇಲ್ಲ ಈ ಮ್ಯಾಚಲ್ಲಿ. ಸ್ಪೆಷಲಿ ಇಲ್ಲಿ ಇವರ ಬೌಲಿಂಗ್ ಯೂನಿಟ್ ವಿಚಾರಕ್ಕೆ ಬಂದರೆ ಖಲೀಲ್ ಅಹಮದ್ ಸ್ವಲ್ಪ ವಿಕೆಟ್ಸ್ ಎತ್ತಿಬೋದು ಅಂತ ಅನ್ನಿಸ್ತಾ ಇದೆ. ಅದು ಬಿಡ್ತು ಅಂತ ಅಂದರೆ ಇಲ್ಲಿ ಬ್ಯಾಟಿಂಗ್ ವಿಚಾರಕ್ಕೆ ಬಂತು ಅಂದರೆ ನನಗೇನೋ ಶಿವಮ್ ದುಬೆ ಅವರು ಇಂಪ್ಯಾಕ್ಟ್ ಮಾಡ್ಬೋದು ಅಂತ ಅನ್ನಿಸ್ತಿದೆ ನಮ್ಮ RCB ಅಗೇನ್ಸ್ಟು. ಇಲ್ಲ ಅಂತಾರೆ ಸಂಜು ಸ್ಯಾಮ್ಸನ್ ಇಲ್ಲಾಂದರೆ ಶಿವಮ್ ದುಬೆ. ಈ ಇಬ್ಬರು ಬಿಡ್ತು ಅಂತಂದರೆ ಯಾರು ಕೂಡ ಇಂಪ್ಯಾಕ್ಟ್ ಮಾಡತ್ತಾರೆ ನಮ್ಮ RCB ಅಗೇನ್ಸ್ಟು ಕಾಣಿಸ್ತಾ ಇಲ್ಲ. ಇನ್ನು ನಮ್ಮ RCB ಲೆವೆಲ್ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡೋಂಥ ಅಗತ್ಯತೆ ಇಲ್ಲ, ಅದೇ ಲೆವೆಲ್ ಜೊತೆಗೆ ಹೋಗ್ತಾರೆ ಅಂತ ಅನಿಸ್ತು. ವಿನಿಂಗ್ ಕಾಂಬಿನೇಷನ್ ಏನು ಮೇಂಟೈನ್ ಮಾಡ್ಕೊಂಬಂದ್ರು ನಮ್ಮ RCB. ಅದೇ ಚೇಂಜ್ ಆದರೂ ಅಂದರೆ ಅಭಿನಂದನ್ ಸಿಂಗ್ನ ಇಟ್ಕೊಂಡಿದ್ರು, ಅವ್ರನ್ನ ಚೇಂಜ್ ಮಾಡೋ ಬೇರೆ ಬೌಲರ್ನ ಮಂಗೇಶ್ ಯಾದವ್ ಯಾರನ್ನು ತೊಗೊಂಬರುವಂಥ ಚಾನ್ಸಸ್ ಇರುತ್ತೆ. ಅದು ಬಿಡ್ತು ಅಂದರೆ RCB ಲೆವೆಲ್ ಕೂಡ ಏನು ಚೇಂಜಸ್ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಅನಿಸಿಕೆ ಏನಪ್ಪ, ಇವತ್ತಿನ ಮ್ಯಾಚ್ನ ಯಾರು ಗೆಲ್ಲಬಹುದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನನ್ನ ಮೊದಲನೇ ಪ್ರಿಡಿಕ್ಷನು, ಇನ್ಫ್ಯಾಕ್ಟ್ ನೆನ್ನೆ ಮ್ಯಾಚಲ್ಲಿ 2 ಪ್ರಿಡಿಕ್ಷನಲ್ಲಿ 1 ಪ್ರಿಡಿಕ್ಷನ್ ಫೇಲ್ ಆಗಿದೆ, 1 ಪ್ರಿಡಿಕ್ಷನ್ ಸಕ್ಸಸ್ ಆಗಿದೆ. ಇವತ್ತಿನ ಮ್ಯಾಚಲ್ಲಿ SRH ಅಂತ ಹೇಳ್ತೀನಿ ಮೊದಲನೇ ಮ್ಯಾಚು. ಸೆಕೆಂಡ್ ಮ್ಯಾಚು ನಮ್ಮ RCB ಆಬ್ವಿಯಸ್ಲಿ CSK ಸೋಲುತ್ತೆ. ಫಸ್ಟ್ ಮ್ಯಾಚಲ್ಲಿ LSG ಸೋಲುತ್ತೆ. ನೋಡುವ ಅದೇನಾಗುತ್ತೆ ಅಂತ. ನಿಮ್ಮ ಪ್ರಿಡಿಕ್ಷನ್ಸ್ನ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ಯಾರು ಗೆಲ್ಬೋದು ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.